ಸೈನಿಕರಿಗೆ ಬಲೂಚಿಸ್ತಾನ ಗಂಡಾಂತರ. ಬಲೂಚ್ ಬಂಡುಕೋರರ ದಾಳಿಗೆ ಪಾಕ್ ಸೇನೆ ತತ್ತರಿಸಿ ಹೋಗಿದೆ. ಪಾಕ್ ಸೇನಾ ವಾಹನಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರೋದು. ಬಲೂಚ್ ಬಂಡುಕೋರರ ದಾಳಿಗೆ ಪತ್ರಗುಟ್ಬಿಟ್ಟಿದೆ ಪಾಪಿ ಪಾಕಿಸ್ತಾನ. ಪಾಕ್ ಸೈನಿಕರಿಗೆ ಬಲೂಚಿಸ್ತಾನ ಗಂಡಾಂತರ ಅನ್ನೋದು ಮತ್ತೆ ಹೆಚ್ಚಾಗ್ತಾ ಇದೆ. ಬಲೂಚ್ ಬಂಡುಕೋರರ ದಾಳಿಗೆ ಪಾಕ್ ಸೇನೆ ಅಕ್ಷರಶಃ ತತ್ತರಿಸಿ ನೆಲಕಚ್ಚಿ ಹೋಗ್ತಾ ಇದೆ. ಪಾಕ್ ಸೇನಾ ವಾಹನಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಲೂಚ್ ಬಂಡುಕೋರರ ದಾಳಿಗೆ ಪತ್ರಗುಟ್ಬಿಟ್ಟಿದೆ ಪಾಕಿಸ್ತಾನ. ನಿನ್ನೆ ಮೊನ್ನೆ ತಾನೇ ಒಂದು ಅಟ್ಯಾಕ್ ಮಾಡಿದ್ರು. 12 ಪಾಕ್ನ ಸೈನಿಕರು ಸ್ಥಳದಲ್ಲಿಗೆ ಛಿದ್ರ ಆಗಿ ಹೋಗಿದ್ರು. ಇದೀಗ ಮತ್ತೊಂದು ಅಟ್ಯಾಕ್. ಭಾರತಕ್ಕೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಿರುವ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದಿಂದ ಇನ್ನಿಲ್ಲದ ಸಮಸ್ಯೆಗಳಿಗೆ ಎದುರಾಗ್ತಾ ಇದೆ. ಯಾಕಂದರೆ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೇನಾ ವಾಹನಗಳನ್ನೇ ಗುರಿಯಾಗಿಸಿಕೊಂಡು ಈ ಒಂದು ಅಟ್ಯಾಕನ್ನು ಮಾಡ್ತಾ ಇರೋದು. ಹೆದರ್ಕೊಂಡು ಓಡಾಡೋ ಪರಿಸ್ಥಿತಿ ಸದ್ಯ ಪಾಕಿಸ್ತಾನಕ್ಕೆ ಎದುರಾಗ್ಬಿಟ್ಟಿದೆ. ಬಲೂಚಿಸ್ತಾನ್ ಬಂಡುಕೋರರು ತಲೆನೋವಾಗ್ಬಿಟ್ಟಿದ್ದಾರೆ. ಗಾಡಿ ಮೂವ್ ಮಾಡೋದಕ್ಕೂ ಭಯ ಪಡುವಂಥ ಪರಿಸ್ಥಿತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನಕ್ಕೆ ಇದೀಗ ಭಾರತಕ್ಕೆ ಉತ್ತರ ಕೊಡಬೇಕೋ ಅಥವಾ ಬಲೂಚಿಸ್ತಾನಿಗೆ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡೋಕ್ಕೂ ಪುರ್ಸೋತಿಲ್ಲ. ಆ ರೀತಿಯಾಗಿ ದಾಳಿಗಳು ನಡೀತಾ ಇದೆ. ಪಾಕ್ನ ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡಿಯೇ ಈ ಒಂದು ಅಟ್ಯಾಕನ್ನು ಮಾಡಲಾಗ್ತಾ ಇದೆ. ನೋಡಿ, ಅವರಿಂದ ತಪ್ಪಿಸಿಕೊಳ್ಳೋಕೆ ಸಾಹಸ ಪಡಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಹೇಗೆ ಗುಂಡಿನ ದಾಳಿಗಳಾಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ತಪ್ಪಿಸ್ಕೊಂಡು ಓಡೋ ಪ್ರಯತ್ನದಲ್ಲಿ ಪಾಕಿಸ್ತಾನದ ಸೈನಿಕರು ಇರುವಂಥದ್ದು. ಮೊನ್ನೆ ಇದೇ ಥರದ ವಾಹನವನ್ನು ಬ್ಲಾಸ್ಟ್ ಮಾಡಿಬಿಟ್ಟಿದ್ರು. ಛಿದ್ರ ಆಗ್ಬಿಟ್ಟಿತ್ತು ಪಾಕ್ನ ವೆಹಿಕಲ್, ಪಾಕ್ ಸೇನೆಯ ವಾಹನ. ಈಗ ಅದೇ ಥರದ ಇನ್ನೊಂದು ಪ್ರಯತ್ನಕ್ಕೆ ಮುಂದಾಗಿರೋದು. ಪತ್ರಗುಟ್ಟು ಹೋಗ್ತಾ ಇದ್ದಾರೆ ಬಲೂಚ್ ಬಂಡುಕೋರರ ದಾಳಿ. ಆಂತರಿಕವಾಗಿ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದೆ ಪಾಕಿಸ್ತಾನ. ಅದರ ನಡುವೆ ನಾವು ಭಾರತಕ್ಕೆ ಉತ್ತರ ಕೊಡ್ತೀವಿ ಅಂತ ಹೊರಟಿದ್ದಾರೆ. ನೋಡಿ, ಬಲೂಚ್ ಈ ಸಮಯವನ್ನ ಬಹಳ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಇದು ಬಹು ವರ್ಷಗಳ ಹೋರಾಟ ಬಲೂಚ್ದು. ಆದ್ರೆ ನಿರಂತರವಾದಂಥ ಹೋರಾಟಕ್ಕೆ ಬಲ ತುಂಬಿಕೊಂಡು ಬರ್ತಾ ಇದ್ರು. ಈಗ ರೈಟ್ ಟೈಮ್ ಅಂತ ಅನ್ಸಿದೆ. ಹೆಂಗೋ ಭಾರತನೂ ಅಟ್ಯಾಕ್ ಮಾಡ್ತಾ ಇದೆ, ಇದೇ ಸಂದರ್ಭದಲ್ಲಿ ನಾವೂ ಅಟ್ಯಾಕ್ ಮಾಡಬೇಕು ಅಂತ ಮಾಡ್ತಾ ಇರೋದು.